ನಮಸ್ತೆ ಫ್ರೆಂಡ್ಸ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನಗೆ ಎಚ್ಚರಿಕೆ ಆಗಿದ್ದು 2:15. ಇದು ಮಳೆ ಯಾವಾಗ ಸ್ಟಾರ್ಟ್ ಆಗ್ತಂತ ಗೊತ್ತಿಲ್ಲ. ಚೆನ್ನಾಗಿ ಸಖತ್ ಮಳೆ ಬಂದಿದೆ. ಬೆಳಿಗ್ಗೆ 5 ಗಂಟೆವರೆಗೂ ಊದಿದೆ ಫ್ರೆಂಡ್. ಹಾಲು ಕರಿಯೋಕ್ಕೆ ಹೋಗಿಲ್ಲ, ಹಂಗೆ ಹೋಯ್ತು ಮಳೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸಖತ್ತು ನೀರು ಬರ್ತಾ ಇದ್ದಾವೆ. ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ನಾವು ಹೆಂಗೆ ಬರ್ತಾ ಇದ್ದಾವೆ ಅಂತ. ನಾನು ನೋಡಿಲ್ಲ, ಇವತ್ತೇ ನಾನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇಲ್ಲ, ಝೂಮ್ ಹಾಕಿದ್ರು ಕಾಣಿಸ್ತಾ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ಗಿಡಗಳು ಬೆಳ್ಕೊಂಡಿದ್ದಾವೆ, ಅದಕ್ಕೆ ಝೂಮ್ ಹಾಕಿದ್ರು ಕಾಣಿಸ್ತಿಲ್ಲ. ಅದು ದಪ್ಪು ನೀರು ಬರ್ತಾ ಇದೆ ಇವತ್ತು, ಸಖತ್ ನೀರು. ಅಲ್ಲಿ ವಿಡಿಯೋ ಮಾಡಿದ್ನಲ್ಲ ಫ್ರೆಂಡ್, ಅಲ್ಲಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಇದೇ ನೀರು ಅಲ್ಲಿ ಹೋಗ್ತಾ ಇರೋದು, ಕೆರೆ ಒಳಗೆ. ಏನೇನು ಎಳ್ಕೊಂಡು ಹೋಗ್ತೀವಿ. ನಮ್ಮ ಪಿಂಕಿಯಲ್ಲಿ ಕಟ್ಟಾಕ್ಬಿಟ್ಟು ಅಲ್ಲೇರಮ್ಮ ಬಂದೆ. ನೋಡೋಣ ಇಲ್ಲಿ ಏನಾರು ಕಾಣುತ್ತಾ ನೀರದೇ ಅದು ಅಂತ ಹೋಗ್ತೇವೆ. ಇಲ್ಲಿ ಎಲ್ಲ ಬರೋಲ್ಲ ಫ್ರೆಂಡು, ವೀಡಿಯೋ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೇ ನೀರದು ಸರೋವರದಲ್ಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು 12 ಗಂಟೆಯಿಂದ ಬಂತು ಫ್ರೆಂಡ್ಸ್, 5 ಗಂಟೆ ತನಕ ಬಂತು ಮಳೆ. ಅಲ್ಲಿ ಈ ತೋಟ ಬಿಟ್ಟು ನೆಕ್ಸ್ಟ್ ತೋಟದಲ್ಲಂತೂ ಫುಲ್ಲು ತೋಟನೇ ಎಲ್ಲ ಮುಳಿಕೆಬಿಟ್ಟೈತಿ ಫ್ರೆಂಡ್. ಎಲ್ಲ ನೀರು ನಿಂತ್ಕೊಂಡವೆ. ಅಲ್ಲಿ ಮುಂದಕ್ಕೆ ಹೋದರೆ ವಿಡಿಯೋ ಮಾಡ್ತೀವಿ. ಇನ್ನೊಂದು ಕಾಲು ಹೇಳ್ಕೊಳಕ್ಕೈತೆ, ತುಂಬ ನೀರು ಬರ್ತೈತೆ. ನೋಡೋವರೆಗೂ ಬಂದಿದೆ ನೀರು. ಎಂಥ ಮಳೆ ಬಂದಿರೋ ನಾವು ಒಂದೇ ಒಂದು ರಾತ್ರಿಗೆ. ಏನೋ ಒಂದು 2:30 ಸ್ಟಾರ್ಟ್ ಆಯ್ತೆ ನಮ್ಮ ಮಳೆ, 5 ಗಂಟೆವರೆಗೂ ಓದೈತಿ. ಎಷ್ಟು ನೀರು ತುಂಬ್ಕೊಂಡಿದ್ದಾವೆ, ಎಷ್ಟು ಕಪ್ಪೆ ಕಲರವ ಕೇಳಿ. ಹೆಂಗೆ ಮಾಡ್ತಾವೆ ಕಪ್ಪೆ ಸೌಂಡ್, ಖುಷಿ ಅವಕ್ಕೆಲ್ಲ. ಇಲ್ಲ ರಾಗಿಗಳೆಲ್ಲ ಒಡೆ ಹೊಂಟಿದ್ದಾವೆ. ಈಗ ಅಲ್ಲೇ 6:30 ಫ್ರೆಂಡ್ ನಾನು ಬಂದೆ, ನಾಯಿ ಹೊಡ್ಕೊಂಡು ನಮ್ಮ ಪಿಂಕಿ ಜೊತೆ ಬಂದು ವಾಕ್ ಬಂದಿಲ್ಲ. ಹಂಗೆ ನಿಮ್ಗೊಂದು ಸ್ವಲ್ಪ ಅಲ್ಲಿ ನೀರು ಹೋಗ್ತಿರೋದು ತೋರ್ಸೋಣ. ಅಲ್ಲೊಂದು ವಿಡಿಯೋ ಮಾಡಿದ್ದೆ, ನೀರು ಹೋಗ್ತಾ ಇರೋದು. ಇದಂತೂ ಇವತ್ತೊಂದು ಸಖತ್ತಾಗಿ ಬರ್ತಾವೆ ನೀರು, ಚೆನ್ನಾಗಿ ಬರ್ತಾವೆ ನೀರು, ಸೂಪರಾಗಿ. ಅದಕ್ಕೆ ನನಗೆ ಡೌಟ್ ಬಂದಿತ್ತು, ನೀರು ಎಲ್ಲಿಂದ ಬರ್ತಾವೆ, ಇಷ್ಟೊಂಥರ ನೀರು ಬರ್ತಾವಲ್ಲ ಅಂತ. ಯಾವತ್ತೂ ನೋಡಿರಲಿಲ್ಲ ನಾನು, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋದೆ. ಅಯ್ಯೋ, ಸಖತ್ತು ನೀರು ಬರ್ತಾವೆ. ಇದು ನಮ್ಮ ತೋಟ ಫ್ರೆಂಡ್. ಎಷ್ಟು ನೀರು ತುಂಬಿದಾವೆ ನೋಡಿ. ಹಂಗೆ ಸಖತ್ತು ಮಳೆ ಬಂದಿದೆ, ಸಖತ್ತು ನೀರು ತುಂಬ್ಕೊಂಡಿದ್ದೇವೆ. ಕಾಲಿಕ್ಕೆ ಕುಜ ಎಲ್ಲ ಆ ಥರ ನೀರು ತುಂಬ್ಕೊಂಡು
ಇವು ಒಣಗೋದಕ್ಕೆ 1 ತಿಂಗಳು ಬೇಕು ನೀರು ಫ್ರೆಂಡ್. ಅದರೊಳಗೆ ಕಾಯಿ ಬಿದ್ದಿದ್ದು 4 ತಗೊಂಡ್ಬಿಟ್ಟು ಬಂದು ಕಪ್ಪೆಗಳು ಎಷ್ಟು ಚೆನ್ನಾಗಿ ಬಿಡ್ಕೊತಾವೆ ಅಂದರೆ ಅಷ್ಟು ಚೆನ್ನಾಗಿ ಬಿಡ್ಕೊತಾವೆ. ಕೊಟ್ರ 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 ಅಂತ ಕೆರೆ ತುಂಬಿ ತುಂಬಿ ತುಳುಕುತ್ತಿದ್ದಾಳೆ ನಮ್ಮ ಕೆರೆ. ಅಲ್ಲಿ ಕೋಡ್ ಬಿದ್ದಿರೋದು ಅಲ್ಲಿಂದ ಇಟ್ಕೊಂಡು ಇವಾಗ ವಿಡಿಯೋ ಮಾಡಿದ್ದು. ಅಲ್ಲಿ ಮುಂದಿಂದ ವಿಡಿಯೋ ಮಾಡಿದ್ದು ಕೋಡ್ ಬಿದ್ದಿರೋದ್ರಿಂದ. ನಮ್ಮ ಕೆರೆ ಫ್ರೆಂಡ್ ತುಂಬಿ ಕೋಡ್ ಬಿದ್ದೈತೆ. ಆ ನೀರು ಎಲ್ಲಿಂದ ತನಕ ಹರಿತೈತೆ ಅಂತ ಫುಲ್ ವಿಡಿಯೋ ಮಾಡಿದ್ದೀನಿ. ನಮ್ಮೂರಿಂದ ದಬ್ಬೆಘಟ್ಟವರೆಗೂ ದಬ್ಬೆಘಟ್ಟ ಸೇತುವೆ ಸೇರ್ಕೊಳ್ಳುತ್ತೆ. ನಮ್ಮೂರಲ್ಲಿ ಕೋಡ್ ಬಿದ್ದಿರೋ ನೀರು ದಬ್ಬೆಘಟ್ಟ ಸೇತುವೆ ಒಳಗಾಸಿ ಬೇರೆ ಕೆರೆಗೆ ಹೋಗೋದು ನೀರು. ಫುಲ್ ವಿಡಿಯೋ ಮಾಡಿದ್ದೀನಿ, ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ನಮ್ಮೂರು ಮಾಯವ್ವ, ಇಲ್ಲೇ ಕೋಡಿ ಬೀಳೋದು ಕೆರೆ. ಅಲ್ಲೇ ಕೋಡಿ ಬೀಳೋದು, ಇಲ್ಲಿ ಕೋಡಿ ಬೀಳೋದು, ಅದು ನಿಂತವ್ರಲ್ಲ ಅಲ್ಲಿ.